ಮತ್ತು ಇಲ್ಲಿ ವೈಯಕ್ತಿಕವಾಗಿ ನಂಗೆ ಬಂದಾಗಲೂ ಸಹ ನಾನು ಹೇಳ್ತಾ ಇದ್ದೆ. ಅದಕ್ಕೆ ಅವ್ರು ಎಲ್ಲರಿಗೂ ಹೇಳ್ತಿದ್ದೆ. ಮತ್ತು ರಾಜ್ಯ ಮಟ್ಟದಲ್ಲಿ ನಾಯಕರು, ಶಾಸಕರಿರ್ಬೋದು, ಮಾಜಿ ಶಾಸಕರಿರ್ಬೋದು, ನಾವು ವಿಧಾನ ಪರಿಷತ್ತಿನ ಸದಸ್ಯರು, ನಮ್ಮಲ್ಲಿ ಬೆಳಗಾವಿ ಅಧಿವೇಶನ ಹೋದಾಗ ಎಲ್ಲರೂ ಸದ್ಯಕ್ಕೆ ಒಂದೇ ಒಂದು, ಇಲ್ಲ ನೀವು ಬರಬೇಕು ರೀ, ನಮ್ಮ ಜೊತೆ ಇರಬೇಕು, ಮನೆಯಲ್ಲಿ ಹಿರಿತನ ಅನ್ನೋದು ಒಂದು ಇರ್ತದೆ, ನಮಗೆ ಮಾರ್ಗದರ್ಶನ ಮಾಡುವಂಥದ್ದು ಅವಶ್ಯಕತೆ ಇದೆ, ನೀವು ಬರಬೇಕು ಅಂತಂದಾಗ ನಾನು ಹೇಳಿದ್ರೆ ನೀವು ಅಸಹಾಯಕರು, ನಾವು ಅಸಹಾಯಕರು. ಅದಕ್ಕೆ ಅದು ಯಾವ ರೀತಿ ಆಗಬೇಕು, ಯಾಕಂದರೆ ಈಗಾಗಲೇ ಏನಾಗಿದೆ ನಿಮಗೆಲ್ಲ ಗುರ್ತಿದೆ ಅಂತ ಹೇಳಿದ್ದಾರೆ. ಆಮೇಲೆ ಮುಂದೆ ವಿಜಯೇಂದ್ರವರು ಅಧ್ಯಕ್ಷ ಆದಮೇಲೆ BJP ಮತ್ತು ಯಡಿಯೂರಪ್ಪನವರ ನೇತೃತ್ವದಲ್ಲಿ ನನಗೆ ಸಂದೇಶಗಳನ್ನು ಕಳಿಸಿದ್ರು, ವೈಯಕ್ತಿಕವಾಗಿ ಮಾತಾಡುವಂಥದ್ದು ಪ್ರೊಸೆಸ್ ಆಯಿತು. ನೀವು ಬರಬೇಕಂತಂದಾಗ ಮತ್ತು ರಾಷ್ಟ್ರೀಯ ನಾಯಕರು ಸದ್ಯಕ್ಕೆ ನೀವು ಬರಬೇಕನ್ನುವಂಥದ್ದೊಂದು ಅವ್ರ ಮನಸ್ಸಲ್ಲಿ ಇದೆ ಅನ್ನುವಂಥದ್ದು ಹೇಳಿದಾಗ, ಅದಕ್ಕೆ ಆ ಹಿನ್ನೆಲೆಯಲ್ಲಿ ಅದೆಲ್ಲವೂ ಇದಾದಮೇಲೆ ರಾಷ್ಟ್ರೀಯ ನಾಯಕರೇ ಮನಸ್ಸು ಮಾಡಿದ ಮೇಲೆ ನಾನು ಹೋಗಿ ಭೇಟಿಯಾಗಿ ವಿಚಾರ ಮಾಡುವಂಥದ್ದು ಇದೆ ಅನ್ನೋಂಥದ್ದು. ಯಾಕಂದರೆ ಮಾನಸಿಕವಾಗಿ ಎಲ್ಲರೂ ಸದ್ಯಕ್ಕೆ ಇವತ್ತು ನಾನು ಬರಬೇಕು ಅನ್ನುವಂಥ ಒಂದು ಒತ್ತಡ ಇದ್ದಂಥ ಸಂದರ್ಭದಲ್ಲಿ ಆವಾಗ ರಾಷ್ಟ್ರೀಯ ನಾಯಕರನ್ನು ಭೇಟಿಯಾದಾಗ, ಅದರಲ್ಲಿ ಅಮಿತ್ ಶಾ ಅವ್ರು ಭೇಟಿಯಾದಾಗ, ಆಮೇಲೆ ನಡ್ಡಾ ಅವ್ರು ಭೇಟಿಯಾದಾಗ, ಮತ್ತು ಇನ್ನಿತರ ರಾಷ್ಟ್ರೀಯ ನಾಯಕರು ಭೇಟಿಯಾದಾಗ ಎಲ್ಲರೂ ಒಂದೇ ಮಾತಾಡಿದ್ರು, ಶೆಟ್ಟರೆ ಅವಾಗ ಹಿಂದಾಗಿದ್ದು ಏನಾಗಿದೆ ಬಿಟ್ಟು ಬಿಡ್ರಿ, ಈಗ ನಿಮಗೇನು ಗೌರವ ಕೊಡಬೇಕು, ಸ್ಥಾನಮಾನ ಕೊಡಬೇಕು, ನಾವೆಲ್ಲ ನಿಮಗೆ ರೆಸ್ಪೆಕ್ಟ್ ಕೊಡ್ತೀವಿ, ನೀವು ಬರಲೇಬೇಕು ಅನ್ನುವಂಥದ್ದು ಹೇಳಿದಾಗ ಆವಾಗ ನಾನು ಒಪ್ಕೊಂಡು ಇವತ್ತು ಎಲ್ಲಿ ಅದು ಗೌರವ ಮತ್ತು ಪ್ರೀತಿ ವಿಶ್ವಾಸ ತೋರಿದ್ರಿಂದ ಇವತ್ತು ನಾನು ಪುನರ್ BJPಗೆ ಸೇರ್ಪಡೆಯಾಗಿದ್ದೇನೆ. ಮತ್ತು ನಿನ್ನೆ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಕಾರ್ಯಕಾರಿಣಿ ಸಭೆ ಇತ್ತು. ಅಲ್ಲಿ ಹೋದಾಗಂತೂ ಇಡೀ ರಾಜ್ಯದಿಂದ ಪ್ರಮುಖರು ಎಲ್ಲರೂ ಬಂದಿದ್ದರು. ಎಲ್ಲರೂ ಭಾಳ ಆತ್ಮೀಯತೆಯಿಂದ ನಾನು ಅಪ್ಕೊಂಡು ಪ್ರೀತಿ ವಿಶ್ವಾಸ ತೋರಿ ನೀವು ಬಂದಿದ್ದರೆ ನಮಗೊಂದು ಬಲ ಬಂತು ಅನ್ನುವಂಥ ಮಾತನ್ನು ಹೇಳಿದಾಗ ನನಗೂ ಖುಷಿ ಆಯಿತು. ಮತ್ತು ಅಲ್ಲೇ ಅದಾದಮೇಲೆ ಇವತ್ತು ಹುಬ್ಳಿಗೆ ಬರಬೇಕಂದಾಗ ಬೆಳಗ್ಗೆ ನಾನು 10 ಗಂಟೆಗೆ ಬಿಟ್ಟು ಬೆಂಗಳೂರು ಸಿದ್ಧಗಂಗಾ ಮಠದ ಅಲ್ಲಿ ಪೂಜ್ಯರ ಒಂದು ಗದಿಗೆಯ ದರ್ಶನ ತೆಗೆದುಕೊಂಡು ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದ ತೆಗೆದುಕೊಂಡು ಅಲ್ಲಿ ಬಂದೆ. ಅಲ್ಲಿಯೂ ಸಹಿತ ಹೆಚ್ಚಿನ ಕಾರ್ಯಕರ್ತರು ಸೇರಿದರು. ಅದು ಮುಂದೆ ಚಿತ್ರದುರ್ಗದಲ್ಲಿರ್ಬೋದು, ಆಮೇಲೆ ದಾವಣಗೆರೆಯಲ್ಲಿ ಅಲ್ಲೇ ಹೊರವಲಯದಲ್ಲಿ ನಮ್ಮನ್ನು ಸ್ವಾಗತ ಮಾಡಿದರು ಮತ್ತು ಭಾರತೀಯ ಜನತಾ ಪಾರ್ಟಿ ಆಫೀಸಿಗೆ ಕರ್ಕೊಂಡು ಹೋದರು. ದಾವಣಗೆರೆಯಲ್ಲಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದರು. ಅದಾದಮೇಲೆ ಮುಗಿಸ್ಕೊಂಡು ನಾನು ಮುಂದೆ ರಾಣೆಬೆನ್ನೂರದಲ್ಲಿ ಎಂಟ್ರೆನ್ಸಿಗೆ ಅಲ್ಲಿ ಸ್ವಾಗತ ಮಾಡಿದರು ಕಾರ್ಯಕರ್ತರು. ಮತ್ತು ಅಲ್ಲಿ ಮುಂದೆ ಮೊಟೆಬೆನ್ನೂರದಲ್ಲಿ ನಮ್ಮ MLA ವಿರೂಪಾಕ್ಷಪ್ಪ ಬಳ್ಳಾರಿ ಅವ್ರ ಮನೆಯಲ್ಲಿ ಒಂದು 405 ಜನ ಕಾರ್ಯಕರ್ತರು ಸೇರಿದರು. ಅಲ್ಲೇ ಒಂದು ಊಟವನ್ನು ಊಟ ಮಾಡಿ ಅಲ್ಲಿನೂ ಸನ್ಮಾನ ಮಾಡಿ ಗೌರವ ಮಾಡಿದರು. ಮತ್ತು ಅಲ್ಲಿ ಹಾವೇರಿ ಜಿಲ್ಲೆಯ ಆಲ್ಮೋಸ್ಟ್ ಪದಾಧಿಕಾರಿಗಳು ಎಲ್ಲರೂ ಬಂದಿದ್ದರು. ಎಲ್ಲರೂ ಒಂದೇ ಮಾತು ಹೇಳಿದ್ರು, ಇಲ್ಲರಿಪ್ಪ ನೀವು ಬಂದಿದ್ದು ನಮಗೊಂದು ಏನೋ ಕಳ್ಕೊಂಡಾಗಿತ್ತು, ನೀವು ಬಂದಿದ್ದು ನಮ್ಗೆ ಖುಷಿಯಾಗಿದೆ, ಒಳ್ಳೆಯದಾಗಿದೆ, ಆ ರೀತಿ ನಿಮ್ಮ ಮಾರ್ಗದರ್ಶನ ಅವಶ್ಯದೆ ಅನ್ನುವಂಥ ಮಾತನ್ನು ಅಲ್ಲಿಯೂ ಸಹಿತ ಆ ಆತ್ಮೀಯತೆ ಗೌರವವನ್ನು ತೋರಿಸುವಂಥದ್ದಾಯಿತು. ಅಲ್ಲಿಂದ ಆ ಮೋಟಿವ್ ಎಲ್ಲ ಕಡೆಯೂ ಎಲ್ಲೆಲ್ಲ ಸ್ಟಾಪ್ ಆಗಿದ್ದರಿಂದ ನಾನು 4 ಗಂಟೆಗೆ ಇಲ್ಲಿ ಇದಕ್ಕೆ ಬರಬೇಕಾಯಿತು, ನಮ್ಮ ಶ್ರೀನಿವಾಸ ಕಲ್ಯಾಣ ಮಂಟಪಕ್ಕೆ. ಅದು 1 ತಾಸು ಲೇಟಾಗಿ ಬಂದೆ. ಆದರೂ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಇವತ್ತು ನಮ್ಮ ವೆಲ್ ವಿಷರ್ಸು ಮತ್ತು ಭಾರತೀಯ ಜನತಾ ಪಾರ್ಟಿ ಅಭಿಮಾನಿಗಳು ಎಲ್ಲರೂ ಸೇರಿಕೊಂಡು ನನ್ನ ಜೊತೆ ಅಲ್ಲಿಂದ ನಮ್ಮ ಶಂಕರ್ ಪಾಟೀಲ್ ಮುನೇನಕೊಪ್ಪ ಮಾಜಿ ಸಚಿವರು ನನ್ನ ಜೊತೆ ಬೆಂಗಳೂರಿಂದ ಬಂದರು. ಆಮೇಲೆ ಹೆಗ್ಲಟ್ಟಿದ್ರು ಅಲ್ಲಿ ಅವರು ಬಂದರು. ಆಮೇಲೆ ರೇಣುಕಾಚಾರ್ಯ ಇದ್ದರು ಮತ್ತು ತಿಪ್ಪಾರೆಡ್ಡಿಯವರು ಚಿತ್ರದುರ್ಗದಲ್ಲಿ ಸೇರಿದರು. ಮತ್ತು ಇದೇ ರೀತಿ ಅಲ್ಲೆಲ್ಲಿ ಈಗ ವಿರೂಪಾಕ್ಷ ಬಳ್ಳಾರಿಯವರು, ಆಮೇಲೆ ಅರುಣ್ ಪೂಜಾರಿ ಅವರು, ನಮ್ಮ ಹಿಂದಿನ ಹಿರೇಕೆರೂರು ರಾಣೆಬೆನ್ನೂರದ ಮಾಜಿ ಶಾಸಕರು ಮತ್ತು ಈಗ ಜಿಲ್ಲಾಧ್ಯಕ್ಷರಿದ್ದಾರೆ. ಎಲ್ಲೇ ಹೋದಲ್ಲಿ ಮತ್ತು ಹಾವೇರಿಯಲ್ಲಿ ಎಷ್ಟೋ ಕೊಂಡು ಫೋನ್ ಬರ್ತಿದ್ವಿ, ನೀವು ರಾಣೆಬೆನ್ನೂರು ಹೋದ್ರಿ ಹಾವೇರಿಗೆ ಯಾಕೆ ಬರುವಲ್ರಿ ಅಂತೇಳಿ. ಅದಕ್ಕೆ ನಾನು ಇನ್ನೊಂದು ಸಲ ಬರ್ತೀನಿ ಅನ್ನುವಂಥ ಮಾತನ್ನು ಹೇಳಿ ಇವತ್ತು ಇಲ್ಲಿ ಬಂದೆ. ಇಲ್ಲಿನೂ ಭಾಳ ದೊಡ್ಡ ಪ್ರಮಾಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು, ಅಭಿಮಾನಿಗಳು, ವೆಲ್ ವಿಷಸ್ಸು ಭಾಳ ಒಂದು ದೊಡ್ಡ ಪ್ರಮಾಣದಲ್ಲಿ ರಿಸೀವ್ ಮಾಡ್ಕೊಂಡು ಈಗ ಚಿಕ್ಕನಗೌಡರು ಸಹಿತಕ್ಕೆ ನಮ್ಮ ಮಾಜಿ ಶಾಸಕರು ಅವರು ಬಂದಿದ್ದರು. ಇನ್ನೂ ಹಲವಾರು ಅದೇ ರೀ, ಅದನ್ನು ನಾನು ಹೇಳಿದ್ದಲ್ಲ. ಈಗ ಅಕಸ್ಮಾತ್ ಯಾರೂ ನನಗೆ ಒತ್ತಡ ಮಾಡೋದಿಲ್ಲ. ಭಾರತೀಯ ಜನತಾ ಪಾರ್ಟಿ ಕೆಡವರು, ಕಾರ್ಯಕರ್ತರು, ರಾಜ್ಯದ ನಾಯಕರು ಅಥವಾ ರಾಷ್ಟ್ರೀಯ ನಾಯಕರು ನಾನು ಕರೀಲಿಲ್ಲದ್ರೆ ನಾನೇನು ಹೋಗ್ತಿದ್ದಿಲ್ಲ. ಏನೋ ಒಂದು ಆತ್ಮೀಯತೆ ತೋರಿಸಿ ಕರೆದ್ರು, ಒಂದು ಗೌರವ ಕೊಟ್ಟರು, ಆ ಹಿನ್ನೆಲೆಯಲ್ಲಿ ನಾನು ಸೇರ್ತೀನಿ. ಈಗ 2-3 ತಿಂಗಳಿಂದ ತಾವು ಮಾತಾಡ್ತಾ ಇದ್ರಿ, ಕಾಂಗ್ರೆಸ್ಗೆ ಒಳ್ಳೆ ವಾತಾವರಣ ಇದೆ, ಲೋಕಸಭಾ ಚುನಾವಣೆಯಲ್ಲಿ ನಾವು 20ರಿಂದ 25 ಸೀಟ್ ಗೆಲ್ತೀವಿ. ಈಗ ನಿಮ್ಮ ಮುಂದಿರೋ ಚಾಲೆಂಜ್ ಅದೇ ಸರ್, ಇದನ್ನ ಹೆಂಗ್ ಟರ್ನ್ ಮಾಡ್ತೀವಿ? 2-3 ತಿಂಗಳಿಂದ ಎಲ್ಲೆಲ್ಲಿ ಹೋದಾಗ ಒತ್ತಡ ಇತ್ತು ಕಾರ್ಯಕರ್ತರು.
ಈ ಪ್ರೊಸೆಸ್ಸು ಈಗ ಕ್ವಿಕ್ ಆಗಿದ್ದು ವಿಜೇಂದ್ರ ಅವರು ಅಧ್ಯಕ್ಷ ಅಲ್ಲ ಸರ್ ಇದ್ರ ಬಗ್ಗೆ ಹೇಳ್ತಿಲ್ಲ ತಾವು ಹೇಳಿದ್ದೇನಂದ್ರೆ ಕಾಂಗ್ರೆಸ್ಗೆ ಒಳ್ಳೆ ವಾತಾವರಣ ಇದೆ. ಅದನ್ನೇ ಹೇಳ್ತೀನಿಲ್ರಿ, ಇವತ್ತೇನಾಗಿದೆ ರಾಜಕೀಯ ಅವತ್ತಿನ ಸನ್ನಿವೇಶದಲ್ಲಿ ನಾನು ಹೇಳಿದ್ದೆ, ಡೇ ಬೈ ಡೇ ಬದಲಾವಣೆ ಹಾಕೊಂಡು ಹೋಗ್ತದೆ ಯಾವಾಗಲೂ. ಆ ಹಿನ್ನೆಲೆಯಲ್ಲಿ ಈಗ ವಿಜೇಂದ್ರ ಅವರು ಅಧ್ಯಕ್ಷ ಆಗೋ ಮುಂಚೆ ಏನೊಂದು ಆ್ಯಕ್ಟಿವಿಟೀಸ್ ಇದ್ದು ಭಾರತೀಯ ಜನತಾ ಪಾರ್ಟಿದು ಇವತ್ತು ಒಂದು ಬದಲಾವಣೆ ಆಗಿದೆ. ಮತ್ತು ಇಲ್ಲಿ ಇನ್ನೂ ಏನು 100% ಎಲ್ಲವೂ ಸರಿಯಾಗಿ ಅಂತ ನಾನು ಹೇಳೋದಿಲ್ಲ. ಮತ್ತು ಇನ್ನೂ ಹೆಚ್ಚು ಬದಲಾವಣೆ ಮಾಡಲಿಕ್ಕೆ ನಮ್ಮದೇನು ಕಾಂಟ್ರಿಬ್ಯೂಷನು, ಮತ್ತು ಈಗಾಗಲೇ ಎಷ್ಟೋ ಜನ ಕೆಲವರು ತಮ್ಮ ಸುಖ ದುಃಖಗಳನ್ನು ಹೇಳುವಂಥದ್ದು ಸ್ಟಾರ್ಟ್ ಆಗಿದೆ. ಆ ಪ್ರೊಸೆಸ್ ಮಾಡ್ತಾ ಇದ್ದೇವೆ. ಅದಕ್ಕೊಂದು ಸೊಲ್ಯೂಷನ್ ಪರಿಹಾರ ಹುಡುಕೋ ದಿಕ್ಕಿನಲ್ಲಿ ಪ್ರಯತ್ನ ನಾನು ಮುಂಚೆ ಏನೊಂದು ಆ್ಯಕ್ಟಿವಿಟೀಸ್ ಇದ್ದು ಭಾರತೀಯ ಜನತಾ ಪಾರ್ಟಿದು ಇವತ್ತು ಒಂದು ಬದಲಾವಣೆ ಆಗಿದೆ. ಮತ್ತು ಇಲ್ಲಿ ಇನ್ನೂ ಏನು 100% ಎಲ್ಲವೂ ಸರಿಯಾಗಿ ಅಂತ ನಾನು ಹೇಳೋದಿಲ್ಲ. ಮತ್ತು ಇನ್ನೂ ಹೆಚ್ಚು ಬದಲಾವಣೆ ಮಾಡಲಿಕ್ಕೆ ನಮ್ಮದೇನು ಕಾಂಟ್ರಿಬ್ಯೂಷನು, ಮತ್ತು ಈಗಾಗಲೇ ಎಷ್ಟೋ ಜನ ಕೆಲವರು ತಮ್ಮ ಸುಖ ದುಃಖಗಳನ್ನು ಹೇಳುವಂಥದ್ದು ಸ್ಟಾರ್ಟ್ ಆಗಿದೆ. ಆ ಪ್ರೊಸೆಸ್ ಮಾಡ್ತಾ ಇದ್ದೇವೆ. ಅದಕ್ಕೊಂದು ಸೊಲ್ಯೂಷನ್ ಪರಿಹಾರ ಹುಡುಕೋ ದಿಕ್ಕಿನಲ್ಲಿ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ದೇಶದಲ್ಲಿ ನೋಡಿ, ಒಬ್ರು ಕೇಳ್ರಿ ಸರ್, ರಾಜ್ಯ ಮಟ್ಟದ ನಾಯಕರು ಬಹಳ ಹೃತ್ಪೂರ್ವಕ ಸ್ವಾಗತ ಮಾಡಿದ್ರು ಅಂತ ಹೇಳಿದ್ರಿ, ಸ್ಥಳೀಯ ನಾಯಕರು ಯಾರು ಇಲ್ವಲ್ಲ ಅಂತ. ಒಂದು ಅವ್ರೇನು ಮಾಡಿದ್ರು, ಪಕ್ಷದ ಕಚೇರಿಯಲ್ಲಿ ನಾವಿರ್ತೀವಿ, ಅಲ್ಲಿ ಬಂದು ಅಲ್ಲಿಂದ ನಿಮ್ಮ ಮನೆಗೆ ಬರೋಣ ಅನ್ನುವಂಥದ್ದು ಹೇಳಿದರು. ಎಲ್ಲರೂ ಅಲ್ಲಿ ಇದ್ದಾರೆ. ಈಗ ನಿಮ್ಮದು ಪ್ರೆಸ್ ಕಾನ್ಫರೆನ್ಸ್ ಮುಗಿಸ್ಕೊಂಡು ನಾವು ಪಾರ್ಟಿ ಆಫೀಸಿಗೆ, ಯಾಕಂದ್ರೆ ನಿನ್ನೇನು ಅಲ್ಲಿ ದಿಲ್ಲಿಯಿಂದ ಬಂದ ಮೇಲೆ ಮುಂದೆ ಇಮಿಡಿಯೇಟ್ಲಿ ನಾನು ಪಾರ್ಟಿ ಆಫೀಸಿಗೆ ಹೋಗಿದ್ದೆ. ಆ ರೀತಿ ಈಗೂ ಸಹಿತ ಪಾರ್ಟಿ ಆಫೀಸ್ಗೆ ಹೋಗ್ತೀನಿ. ಎಲ್ಲ ಪದಾಧಿಕಾರಿಗಳು, ಎಲ್ಲ ಇವರು ಕಾರ್ಪೊರೇಟರ್ಸು ಅಲ್ಲಿ ಕುಂತಿದ್ದಾರೆ. ಕೆಲವು ಕಾರ್ಪೊರೇಟರ್ಸ್ ಇಲ್ಲೂ ಬಂದಿದ್ದರು. ಅಲ್ಲಿ ಎಲ್ಲರೂ ಕುಂತಿದ್ದೇವೆ, ಇಲ್ಲಿ ಬನ್ನಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅಲ್ಲಿ ಹೋಗ್ತಾ ಇದೆ. ಧಾರವಾಡ ಜಿಲ್ಲೆ 2 ಬಣಗಳ ಸೃಷ್ಟಿ, ಒಂದು ಜೋಶಿ ಬಣ, ಒಂದು ಶೆಟ್ಟರ್ ಬಣ. ಇನ್ನು ಮೇಲೆ ಟುಟಿ ಕೊನೆಗಿರೋದು ಒಂದೇ ಬಿಜೆಪಿ. ಕೊನೆಗೆ ಲಾಸ್ಟ್ ಕೊನೆಗಿರೋದು ಬಿಜೆಪಿ. ಸರ್, ಈಗ ನೀವು ಕಾಂಗ್ರೆಸ್ನಿಂದ ಬಿಜೆಪಿ ಬಂದಿದ್ದೀರಿ. ಇವತ್ತಿಲ್ಲ ನಾಳೆ ನಾನ್ ಕರ್ಕೊಂಬಂದೆ ಹೇಳೋಕ್ಕಿಂತ ಮುಂಚೆನೆ ಎಕ್ಸಾಕ್ಟ್ಲಿ ನಿಮಗೆ ಪಕ್ಷಕ್ಕೆ ಯಾರು ಒಂದೇ ಹೇಳಿಲ್ರಿ. ಯಾಕಂದ್ರೆ ಈಗ ಕಾರ್ಯಕರ್ತರಿಗೆ ಕೆಲವರೆಲ್ಲರೂ ಹೇಳ್ಕೊತಾ ಇದ್ದಾರೆ, ನಾವು ಪರೋಕ್ಷವಾಗಿ ಮಾಡಿದೀವಿ ಎಲ್ಲವೂ, ನಾವು ಮುನ್ನೆಲೆಗೆ ಬಂದಿಲ್ಲ, ನಾವೇ ಎಲ್ಲ ವೇದಿಕೆ ಸಜ್ಜು ಮಾಡಿದ್ದು, ಶಟ್ರ್ ಬಂದು ಕೂತಿದಾರಲ್ಲಿ, ನಾನೇ ಎಲ್ಲ ಮಾಡಿರೋದಂತ ಕೆಲವರೆಲ್ಲ ಹೇಳ್ಕೊತಾ ಇದ್ದಾರೆ. ನೋಡಿ, ನನಗೆ ಅದ್ರದ್ದು ಯಾವುದು ನಾವು ಒಂದೇ ಒಂದು ಉತ್ತರ ಕೊಟ್ಟೆ. ಈಗ 1 ತಿಂಗಳ ವಿಜೇಂದ್ರ ಅವರು ಅಧ್ಯಕ್ಷ ಆದಮೇಲೆ ಮತ್ತು ಯಡಿಯೂರಪ್ಪನವರು ಅವರ ಒಂದು ಗೈಡೆನ್ಸ್ನಲ್ಲಿ, ಅವ್ರ ನಾಯಕತ್ವದಲ್ಲಿ ನನಗೆ ಅಪ್ರೋಚ್ ಆದರು. ಅಪ್ರೋಚ್ ಆಗಿ ನೀವು ಬರಲೇಬೇಕು ಅನ್ನುವಂಥ ಒಂದು ವಾತಾವರಣ ಸೃಷ್ಟಿ ಮಾಡಿದರು. ಮತ್ತು ಮೇಲಿನ ನಾಯಕರ ಜೊತೆನೂ ಮಾತನಾಡಿ ಮತ್ತು ಇನ್ನೂ ಕೆಲವರು ಬೇರೆ ಬೇರೆ ಇದರಲ್ಲಿದ್ದಂಥವ್ರು, ನೇರವಾಗಿ ಪಕ್ಷದ ಇದಕ್ಕೆ ಸಂಬಂಧ ಇಲ್ಲದಂಥವರು ಸಹಿತಕ್ಕೆ ಹಿರಿಯರು ಕೆಲವರು, ಅವರು ಸಹಿತಕ್ಕೆ ಇದರ ಇನ್ವಾಲ್ವ್ ಆಗಿ ಮತ್ತು ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ಅವರೆಲ್ಲ ಒಂದು ಅಪ್ರೋಚ್ ಆಗಿದ್ದ ಮೇಲೆ ಆ ಪ್ರೊಸೆಸ್ ಆಗಿ ಈ 1 ತಿಂಗಳಲ್ಲಿ ಅದಕ್ಕೆ ಹೆಚ್ಚಿನ ಮಹತ್ವ ಬಂತು. ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ಅವರು ನಿಮ್ಮ ಸೇರ್ಪಡೆಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಅನ್ನುವಂತ ಮಾತಿದೆ ಸರ್. ನೋಡ್ರಿ, ಅಲ್ಲಿ ರಾಷ್ಟ್ರೀಯ ನಾಯಕರ ಜೊತೆ ಮಾತುಕತೆ ಆಗುವಾಗ ಯಡಿಯೂರಪ್ಪನವರು, ವಿಜೇಂದ್ರ ಇದ್ದರು ಮತ್ತು ಶಂಕರ್ ಪಾಟೀಲ್ ಮುನೇನಕೊಪ್ಪರು ಇದ್ದರು. ಆಮೇಲೆ ಅಲ್ಲಿ ರಾಷ್ಟ್ರೀಯ ನಾಯಕರು ಹೇಳಿದಾಗ ಹಾಗೇನಾದರೂ ವಿರೋಧ ವ್ಯಕ್ತಪಡಿಸಿದ್ರು. ಅವ್ರು ಹೇಳ್ತಿದ್ರು ಇಂಥವ್ರು ಕೆಲವು ಅಭಿಪ್ರಾಯ ಇದೆ, ಆ ಏನಲ್ಲಿ ಚರ್ಚೆ ಮಾಡ್ತಾರೆ. ಅವರು ಸರ್ವಾನುಮತದಿಂದ ಇಮಿಡಿಯೇಟ್ಲಿ ಜಗದೀಶ್ ಶೆಟ್ಟರೆ ನೀವು ಬರಬೇಕು ಪಾರ್ಟಿಗೆ, ಇಮಿಡಿಯೇಟ್ಲಿ ನಿಮಗೆ ಗೌರವ ಸಿಗುವಂಥ ಕೆಲಸ ಮಾಡ್ತೀವಿ, ಮತ್ತು ಇಮಿಡಿಯೇಟ್ಲಿ ನಡ್ಡಾಜಿ ಅವ್ರಿಗೆ ಫೋನ್ ಮಾಡಿ ಈಗ ಜಗದೀಶ್ ಶೆಟ್ಟರ್ ಬರ್ತಾರೆ, ಪಾರ್ಟಿಗೆ ಜಾಯ್ನ್ ಆಗ್ತಾರೆ, ನೀವು ಹೋಗಿ ಜಾಯ್ನ್ ಆಗಬೇಕು, ಪಾರ್ಟಿ ಆಫೀಸಿಗೆ ನೀವು ನಡೀರಿ, ಮುಂದಿನ ಕಾಳಜಿ ನಾವು ತೊಗೊತೀವಿ ಅಂತ ಹೇಳಿದ ಮೇಲೆ ಹೋಗಿದ್ದೇವೆ. ಮಹೇಶ್ ತೆಂಗಿನಕಾಯಿ ಅವರು ಒಂದು ಮಾತು ಹೇಳಿದ್ರು, ಏನಂದ್ರೆ ಬಿಜೆಪಿಗೆ ಶೆಟ್ಟರ್ ಅನಿವಾರ್ಯ ಇದ್ದಿಲ್ಲ, ಶೆಟ್ಟರ್ಗೆ ಅನಿವಾರ್ಯವಾಗಿ ಬಿಜೆಪಿಗೆ ಬರ್ತಾ ಇದಾರೆ, ಬಂದಿದಾರಂತೆ. ವೈಯಕ್ತಿಕವಾದಂಥ ಯಾರ ಅಭಿಪ್ರಾಯ ಇದ್ದಾರೆ, ರಾಷ್ಟ್ರೀಯ ನಾಯಕರ ಕರೆದ ಮೇಲೆ ಸೇರ್ಪಡೆ ಮಾಡಿದ ಮೇಲೆ ಆ ವೈಯಕ್ತಿಕ ಅಭಿಪ್ರಾಯಗಳಿಗೆ ಮಹತ್ವವಿಲ್ಲ. ಯಾವುದೇ ಷರತ್ತಿಲ್ಲ, ಅನ್ಕಂಡೀಷನಲಿ ಜಾಯ್ನ್. ಯಾವ ಲೋಕಸಭಾ ಕ್ಷೇತ್ರನೂ ನಾನು ಕೇಳಿಲ್ಲ. ಅವ್ರೇನು ಜವಾಬ್ದಾರಿ ಕೊಡ್ತಾರೆ ಆ ಜವಾಬ್ದಾರಿ ನಿಭಾಯಿಸ್ತೀನಿ. ಏನು ಅವ್ರೇನಾದ್ರು ಸ್ಪರ್ಧೆ ಮಾಡಂತೆ ಸ್ಪರ್ಧೆ ಮಾಡ್ತೀನಿ, ಇಲ್ಲ ಬೇಡ ಅಂದ್ರೆ ಬೇಡ ಅಂತ. ಸರ್, ಈಗ ತಮ್ಮದು ಪ್ರಮುಖ ಆರೋಪ ಲಿಂಗಾಯತರಿಗೆ ಅನ್ಯಾಯ ಆಗಿದೆ ಬಿಜೆಪಿಯಲ್ಲಿ ಅನ್ನೋದು ಇತ್ತು ಸರ್. ಈಗ ಆರೋಪಕ್ಕೆ ಯಾವ ಅದನ್ನೇ ನಾನು ಹೇಳ್ತಾ ಇರೋದು. ವಿಜೇಂದ್ರ ಅಧ್ಯಕ್ಷ ಮಾಡಿದರು, ಯಡಿಯೂರಪ್ಪನವರು ಮಾರ್ಗದರ್ಶನ ಮತ್ತು ನಮ್ಮನ್ನು ಸಹಿತ ಗೌರವದಿಂದ ಕರ್ಕೊಳ್ಳುವಂಥದ್ದು. ಇನ್ನೂ ಎಷ್ಟೋ ಜನ ಇದ್ದಾರೆ, ಅದು ನನಗೆ ಸಂಪರ್ಕ ಇಲ್ಲ. ಇನ್ನೂ ಎಷ್ಟೋ ಜನ ಬರೋರು ಇದ್ದಾರೆ. ಅದಕ್ಕೆ ಅದು ಯಾವ ಪ್ರೊಸೆಸ್ ಆಗ್ತದೆ, ಎಲ್ಲಿ ನೆಗ್ಲಿಜೆನ್ಸ್ ಆಗಿದೆ ಅನ್ನುವಂಥದ್ದು ಅದಕ್ಕೊಂದು ಉತ್ತರ ಕೊಡುವಂಥದ್ದು ಆಗಿದೆ. ನಾನು ಅವ್ರೇನು ಅನ್ಯಾಯ ಮಾಡಿದ್ದಾರೆ, ಅವ್ರು ನನಗೆ ತೊಂದರೆ ಕೊಟ್ಟಿದ್ದಾರೆ, ಏನೋ ಸ್ಥಾನಮಾನ ಕೊಟ್ಟಿಲ್ಲ ಅಂತ ಟೀಕೆ ಮಾಡಿ ನಾವು ಹೊರಗೆ ಬಂದಿಲ್ಲ. ಇದು ಅಲ್ಲಿ ಹೋಗಿದ್ದೆ,
ಮತ್ತು ಅಲ್ಲಿ ಹೋಗೋದ್ರಿಂದ ಏನು ಕಾಂಗ್ರೆಸ್ಗೆ ಲಾಭ ಆಯಿತು ಅದು ಅವರಿಗೂ ಗುರ್ತಿದೆ, ಜನಸಾಮಾನ್ಯರಿಗೆ ಗುರ್ತಿದೆ, ರಾಜಕೀಯವಾಗಿ ವಿಶ್ಲೇಷಣೆ ಮಾಡೋರಿಗೆ ಗುರ್ತಿದೆ. ಆಮೇಲೆ ಇಲ್ಲಿ ನಮ್ಮ ಮನೆ ಇದು ಮೊದಲಿಂದು, ಇಲ್ಲಿ ಇವತ್ತು ಆತ್ಮೀಯತೆಯಿಂದ ಕರೆದಾಗ ಗೌರವ ಕೊಡ್ತೀವಿ ಅಂತಂದಾಗ ವಾಪಸ್ ಬಂದಿದ್ದೀನಿ ಅಷ್ಟೇ. ಅಲ್ಲಿ ನಾನು ಯಾವುದೇ ಒಂದು ಸ್ಥಾನಮಾನವೂ ಕೇಳಿಲ್ಲ, ಅನ್ಕಂಡೀಷನ್ ಹೋಗಿದ್ದೆ. ಅವ್ರು ಏನೋ ಅವರು ಒಪ್ಕೊಂಡಿದ್ರು, ಇನ್ನು ಕೊಡಲಿಲ್ಲ ಅಂತ ನಾನು ಬ್ಲೇಮ್ ಮಾಡಿಲ್ಲ. ಒಂದು ಕೊನೆಗೆ ಅವರಿಗೆ ಬರುವಾಗ ಮುಖ್ಯಮಂತ್ರಿಗಳಿಗೆ ಮತ್ತು DCM ಅವರಿಗೆ ನೀವು ಭಾಳ ಒಳ್ಳೆಯ ಸಹಕಾರ ಕೊಟ್ಟಿದ್ದೀರಿ, ಗೌರವ ಕೊಟ್ಟಿದ್ದೀರಿ ಅಂತೇಳಿ ನಾವು ಟ್ಯಾಕ್ಸ್ ಹೇಳಿದ್ರು ಬಂದಿದ್ದೀವಿ. ಸ್ವಂತ ಮನೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಅಂತ ಬಾಡಿಗೆ ಮನೆ ಆಗಿತ್ತಾ? ಹಾಗಿಲ್ರಿ, ಬಾಡಿಗೆ ಮನಿ ಸ್ವಂತ ಮನಿ ಅನ್ನೋ ಪ್ರಶ್ನೆ ಇಲ್ರಿ. ಇಲ್ಲೇ ನೋಡ್ರಿ, ಬಾಡಿಗೆ ಮನಿ ಅಲ್ಲ, ನಾವು ಇಲ್ಲಿ ನಮ್ದು ಇಲ್ಲಿ ಮನಿ ಕಟ್ಟಿದ್ದೆ ನಾನು 34 ವರ್ಷದಿಂದ. ಆ ಮನೆಗೆ ವಾಪಸ್ ಬಂದಿದ್ದೀನಿ ಅಂತ ಹೇಳಿದ್ದೀನಿ. ದೇಶದಲ್ಲಿ ಸರ್ ಅಘೋಷಿತ ತುರ್ತು ಪರಿಸ್ಥಿತಿ ಇದೆ, ಇದನ್ನ ಸರ್ವಾಧಿಕಾರ ಇದೆ ಅಂತ ಮೋದಿ ಅವರು ಬ್ಲೇಮ್ ಮಾಡಿದ್ರಿ. ಈಗ ಅದೇ ಮೋದಿ ಅವರನ್ನು ಗೆಲ್ಲಿಸಬೇಕಂತ ಹೇಳ್ತೇವೆ. ಅಂಥವು ಎಲ್ಲೆಲ್ಲಿ ಬಂದಾಗ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತೀನಿ, ಈ ರೀತಿ ಪರಿಸ್ಥಿತಿ ಇದೆ, ಸರಿ ಮಾಡ್ರಿ ಅಂತ ಹೇಳ್ತೀನಿ. ಸರ್, ಈಗ ಸ್ಪರ್ಧೆ ಮಾಡಿದ್ರೆ ಹೈಕಮಾಂಡ್ ಸ್ಪರ್ಧೆ ಮಾಡು ಅಂತ ಹೇಳಿ ಮಾಡ್ತೀವಿ, ಯಾವ ಕ್ಷೇತ್ರಕ್ಕೆ ಮಾಡ್ತೀವಿ ಸರ್? ನೋಡ್ರಿ, ನಾವೊಂದು ಹೇಳ್ತೀನಿ, ಇವತ್ತು ಹೈಕಮಾಂಡ್ದವರು ಏನು ಸಲಹೆ ಕೊಡ್ತಾರೆ, ಏನು ಜವಾಬ್ದಾರಿ ಕೊಡ್ತಾರೆ, ಇಂಥಲ್ಲಿ ಸ್ಪರ್ಧೆ ಮಾಡಿ ಅಂಥಲ್ಲಿ ಸ್ಪರ್ಧೆ ಬೇಡ, ಇರ್ರಿಪ್ಪ ಅಂತ ಇರ್ತೀನಿ ನಾನು ಅಷ್ಟೇ. ನಾವು ಒಂದು ಹೇಳ್ತೀನಿ, ಇದು ಪರ್ಟಿಕ್ಯುಲರ್ ನಾನು ಕ್ಷೇತ್ರದ ಬಗ್ಗೆ ಅವರು ಚರ್ಚೆ ಮಾಡಿಲ್ಲ, ನಾನು ಚರ್ಚೆ ಮಾಡಿಲ್ಲ. ಬಿಜೆಪಿಗೆ ಪ್ರಬಲವಾದಂತ ವಿರುದ್ಧ ಪಕ್ಷವಾಗಿರುವಂತ ಕಾಂಗ್ರೆಸ್ ಪಕ್ಷದೊಳಗೆ ಇದ್ದು ಬಂದಿರೋದ್ರಿಂದ ಬಿಜೆಪಿ ಎಲ್ಲೆಲ್ಲಿ ತಪ್ಪು ಮಾಡಿದೆ, ಎಲ್ಲೆಲ್ಲಿ ಎಡವಟ್ ಮಾಡ್ಕೊಂಡಿದೆ ಅಂತ ಒಂದು ಸ್ವಲ್ಪ ಗೊತ್ತಾಗಿರ್ತದೆ ಸರ್. ಯಾವ್ಯಾವ ಕ್ಷೇತ್ರಗಳನ್ನ ಇಂಪ್ರೂವ್ ಮಾಡ್ಬೇಕಂತೇಳಿ ನಿಮ್ ದೃಷ್ಟಿಯೊಳಗೆ ಇದೆ ಸರ್ ಸದ್ಯಕ್ಕೆ? ನೋಡ್ರಿ, ಮತ್ತೊಂದು ಒಂದು ಮಾರಲಿಟಿ ಅನ್ನೋದು ಇರ್ತದೆ. ಇತ್ತೀಚೆಗೆ ನೀವು ನೋಡಿರ್ಬೋದು, ಕಾಂಗ್ರೆಸ್ ಅವರು ಒಂದು ಚುನಾವಣಾ ಸಮಿತಿ ಮೀಟಿಂಗ್ ಕರೆದಿದ್ರು. ನಾವು ಗುಲ್ಬರ್ಗಾಕ್ಕೆ ಹೋಗಿದ್ದೆವು. ಅವತ್ತು ನಿಮ್ಮ ಹೆಸರು ಗುಲ್ಬರ್ಗಾಕ್ಕೆ ಹೋಗಿದ್ದೆ, ಸಾಯಂಕಾಲ ವಾಪಸ್ ಬಂದೆ. ಸ್ವಲ್ಪ ತಡ ಆಗಿತ್ತು ನಿಜವಾಗಿ ನನಗೇನಾದರೂ, ಯಾಕಂದರೆ ಈ ಪ್ರೊಸೆಸ್ ನಡೀತು, ಅದೇ ವಾರದಲ್ಲಿ ಪ್ರೊಸೆಸ್ ನಡೀತು ಸೀರಿಯಸ್ ಆಗಿ. ಅಕಸ್ಮಾತ್ ನನಗೇನಾದ್ರು ಅಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡಿ ಇಲ್ಲಿ ಮಾಹಿತಿ ತೊಗೋಬೇಕಂತಂದಿದ್ರೆ ನನಗೆ ಈಸಿ ಇತ್ತು. ನಾನು ನೇರವಾಗಿ ಹೋಗಿ ಯಾವ ಕ್ಷೇತ್ರದ ಅಭ್ಯರ್ಥಿ ಯಾರು, ಮತ್ತೊಂದೇನಿದೆ, ಯಾವುದು ಕ್ಷೇತ್ರ ವೀಕ್ ಅದ, ಎಲ್ಲ ಮಾಹಿತಿ ನಾನು ತೊಗೋಬೇಕು. ಆದರೆ ಅದು ಮಾರಲಿಟಿ ಅಲ್ಲ ಅಂಥೇಳಿ ಅವತ್ತು ಮೀಟಿಂಗ್ ಹೋಗಲಿಲ್ಲ. ಇದು ಒಂದು ಸೌಜನ್ಯ ಇರಬೇಕಾಗ್ತದೆ ಮನುಷ್ಯಗೆ ಯಾವಾಗಲೂ, ಅದನ್ನು ನಾನು ಕಾಪಾಡ್ಕೊಂಡು ಹೋಗಿದ್ದೀನಿ. ಹೀಗಾಗಿ ಅವರಲ್ಲಿ ಏನೋ ಇದೆ ಅನ್ನೋದು, ಯಾಕಂದರೆ ಈ ಪ್ರೊಸೆಸ್ ನಡೀತು, ಅದೇ ವಾರದಲ್ಲಿ ಪ್ರೊಸೆಸ್ ನಡೀತು ಸೀರಿಯಸ್ ಆಗಿ. ಅಕಸ್ಮಾತ್ ನನಗೇನಾದ್ರು ಅಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡಿ ಇಲ್ಲಿ ಮಾಹಿತಿ ತೊಗೋಬೇಕಂತಂದಿದ್ರೆ ನನಗೆ ಈಸಿ ಇತ್ತು. ನಾನು ನೇರವಾಗಿ ಹೋಗಿ ಯಾವ ಕ್ಷೇತ್ರದ ಅಭ್ಯರ್ಥಿ ಯಾರು, ಮತ್ತೊಂದೇನಿದೆ, ಯಾವುದು ಕ್ಷೇತ್ರ ವೀಕ್ ಅದ, ಎಲ್ಲ ಮಾಹಿತಿ ನಾನು ತೊಗೋಬೇಕು. ಆದರೆ ಅದು ಮಾರಲಿಟಿ ಅಲ್ಲ ಅಂಥೇಳಿ ಅವತ್ತು ಮೀಟಿಂಗ್ ಹೋಗಲಿಲ್ಲ. ಇದು ಒಂದು ಸೌಜನ್ಯ ಇರಬೇಕಾಗ್ತದೆ ಮನುಷ್ಯಗೆ ಯಾವಾಗಲೂ, ಅದನ್ನು ನಾನು ಕಾಪಾಡ್ಕೊಂಡು ಹೋಗಿದ್ದೀನಿ. ಹೀಗಾಗಿ ಅವರಲ್ಲಿ ಏನೋ ಇದೆ ಅನ್ನುವಂಥದ್ದನ್ನ ನಾನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದೀನಿ. ಸರ್, ಈಗ ಕಾಂಗ್ರೆಸ್ ಅಲ್ಲಿ ತಾವು ಪಕ್ಷ ಸಂಘಟನೆ ಮಾಡ್ತಾ ಇದ್ರಿ, ಎಲ್ಲೋ ಒಂದ್ ಕಡೆ ಅದು ಅಸಮಾಧಾನಕ್ಕೆ ಕಾರಣ ಆಯ್ತು, ಲಿಂಗಾಯತನಾಗಿ ಪ್ರಬಲವಾಗಿ ಬೆಳೀತಾ ಇದ್ರಿ. ಸೊ ಕಾಂಗ್ರೆಸ್ ಅವ್ರಿಗೆ ಮುಳುವಾಗಿ ತಮಗೇನಾದ್ರು? ನಾ ಕಾಂಗ್ರೆಸ್ಸಿನ ಬಗ್ಗೆ ಏನು ಬ್ಲೇಮ್ ಮಾಡೋದಿಲ್ಲ, ಅವ್ರಿಗೆ ಥ್ಯಾಂಕ್ಸ್ ಹೇಳಿದ್ದೀನಿ, ಸಹಕಾರ ಕೊಟ್ಟಿದ್ದಕ್ಕೆ ಗೌರವ ಕೊಟ್ಟಿದ್ದೀನಿ. ಸರ್, ಈಗ ಲೋಕಸಭೆ ಚುನಾವಣೆ ನಂತರ ನಿಮ್ಮ ಮೂಲಕನೇ ಆಪರೇಷನ್ ಕಮಲ ಮಾಡಿ ಸರ್ಕಾರನ ಪತನ ಮಾಡಲಿಕ್ಕೆ ಒಂದು ತಂತ್ರಗಾರಿಕೆ ನಡೆದಿದೆ ಅನ್ನೋ ಒಂದು ಮಾತಿದೆ ಸರ್. ನೋಡ್ರಿ, ಹಿಂದೆ ಆಪರೇಷನ್ ಕಮಲ ಯಾವಾಗ ಆಗಿದಾವೆ, ಆವಾಗ ನಂದೇನು ನೇರವಾದಂಥ ಪಾತ್ರ ಇದೆ. ಮುಂದೂ ಇರುವುದಿಲ್ಲ. ಈ ಆಪರೇಷನ್ ಕಮಲದಾಗ ಬೆಳಗಾವಿ ಮತ್ತೆ ಮಹತ್ವದ ಪಾತ್ರ ವಹಿಸಿದೆ, ಮುಂದೂ ಇರುವುದಿಲ್ಲ. ನನ್ಗೆ ನೇರವಾಗಿ ನಾನು ಯಾವಾಗಲೂ ಯಾವುದೇ ಪಾರ್ಟಿಯಲ್ಲಿದ್ದ, BJPಲಿದ್ದೆ, ಕಾಂಗ್ರೆಸ್ಸಲ್ಲಿದ್ದೆ, ಯಾರನ್ನ ಒತ್ತಾಯಪೂರ್ವಕ ಹೋಗಿ ಬರೀ ಪಾರ್ಟಿಗೆ ಅಂತ ಹೇಳಿ ಏನೋ ಹೇಳುವಂಥದ್ದು ಕೇಳುವಂಥದ್ದು, ನಿಮ್ಗೆ ಅಧಿಕಾರ ಇಂತ ಕೊಡ್ತೀವಿ, ಅದನ್ನ ಎಂದೂ ಯಾವಾಗೂ BJPಲಿದ್ದಾಗ ಮಾಡಿಲ್ಲ, ಕಾಂಗ್ರೆಸ್ಲಿದ್ದಾಗೂ ಮಾಡಿಲ್ಲ. ರಮೇಶ್ ಜಾರಕಿಹೊಳಿ ಅವರು ಬಹಳ ಪಾತ್ರ ವಹಿಸಿದ್ರು. ಈಗ ಸತೀಶ್ ಜಾರಕಿಹೊಳಿ ಬಿಜೆಪಿ ಬಂದು CM ಆಗ್ತಾರ ಅನ್ನೋದು ಒಂದು ಮಾತಿದೆ ಸರ್. ನಿಮ್ಮ ಮನೆಗೆ ಹೆಚ್ಚು ಕಡಿಮೆ ಒಂದು 15ರಿಂದ 20 ಸಲ ಬಂದಾರ ಜಾರಕಿಹೊಳಿ ಅವರು. ಸರ್, ಈಗ ತಾವು ಸರ್ ಬಿಜೆಪಿಗೆ ಬಂದಿರೋದ್ರಿಂದ ತಮ್ಮನ್ನ ಸಾಕಷ್ಟು ಸವಾಲಿದೆ. ಸಂಘ ಪರಿವಾರದ ಬಗ್ಗೆ ಮಾತಾಡಿದಿರಿ, ಸಂತೋಷ್ ಜಿ ಅವ್ರ ಬಗ್ಗೆ ಮಾತಾಡಿದ್ರಿ, ಸಂಘ ಪರಿವಾರ ಬಗ್ಗೆ ಹೆಂಗ್ ನಿಭಾಯಿಸಿದ್ರಿ? ಸಂಘ ಪರಿವಾರ ಬಗ್ಗೆ ಎಲ್ಲಿ ಮಾತಾಡಿದ್ರಿ? ಸಂತೋಷ್ ಜಿ ಬಗ್ಗೆ ಎಲ್ಲಿ ಮಾತಾಡಿಲ್ಲ. ವ್ಯಕ್ತಿಗತ ಮಾತಾಡಿದ್ರು, ಒಂದು ಸಂಸ್ಥೆ ಬಗ್ಗೆ ಮಾತಾಡಿಲ್ಲ. ತಿಳ್ಕೊಂಡು ಸರ್, ಈಗ ನಿಮ್ಮನ್ನ ಕರ್ಕೊಂಡು ಹೋಗಕ್ಕೆ ಜಾರಕಿಹೊಳಿ ಅವರ ಪಾತ್ರ ಬಹಳ ಮುಖ್ಯ ಇದೆ. ನಿಮ್ಮ ಮನೆಗೆ ಹೆಚ್ಚು ಕಡಿಮೆ ಒಂದು ತಿಂಗಳ ಅವಧಿಯಲ್ಲಿ ಒಂದು 10ರಿಂದ 15 ಸಲ ಬಂದಿದ್ದಾರಂತೆ. ಅದು ಏನ್ ಮಾಡ್ಬೇಕು ಹೇಳಿ? ಅವ್ರ ಪಾತ್ರ ಐತೆ ಸರ್. ಎದಕ್ಕೆ ನಿಮ್ಮನ್ನ ವಾಪಸ್ ಬಿಜೆಪಿ ನಾ ಏನ್ ಆಗಲ್ಲ ಹೇಳಿದೆ, ಮತ್ತೆ ಅದು ಬಂದಿರ್ತೀನಿ ಹಗಲಲ್ಲಿ ಅವ್ರು ಇದ್ರು ಇವ್ರು ಇದ್ರು ಅಂತ ಕೇಳಿ ನಾ ಏನ್ ಹೇಳಿ, ಯಾರ್ಯಾರು ಪಾತ್ರ ವಹಿಸಿದ್ರು ನಾ ಹೇಳಿದೆ. ಈ ಶಂಕರ್ ಪಾಟೀಲ್ ಬಂದಿದ್ರು, ಅವ್ರಿದ್ರು, ಆಮೇಲೆ ಈಗ ಕಳಕ ಬಂಡಿ ಬಂದಿದ್ರು,
ಇಲ್ಲಿ ಅದಾರ ಇಲ್ಲೇ ಕಳ್ಕೊಂಡ್ಬಂಡಿವ್ರು ಮಾಜಿ ಶಾಸಕ ನಾನು ನಮ್ಮ ಭಾಳ ಇದು ತುಂಬಿವ್ರು ಅಲ್ಲಿ ಪಾರ್ಟಿ ಮೀಟಿಂಗ್ ಹೇಳಿದ್ರು ಸರ್ ಬಿಜೆಪಿ ಬಿಡುವಾಗ ನಿಮ್ಮ ಆಪ್ತರೊಂದಿಗೆ ಬೆಂಬಲಿಗರೊಂದಿಗೆ ಎಲ್ಲ ಚರ್ಚೆ ಮಾಡಿದ್ರು ಸರ್. ಅದೇ ರೀತಿ ಈಗ ಕಾಂಗ್ರೆಸ್ ಬಿಟ್ಟು ಏಕಾಏಕಿ ಬಿಜೆಪಿ ಯಾಕೆ ಸೇರ್ಪಡೆ ಆದ್ರು ಪ್ರಶ್ನೆ ಇದೆ. ನೋಡಿ ಯಾರಿಗೆ ಯಾರು ಕೂಡ ಚರ್ಚೆ ಮಾಡಬೇಕು ಇಂಪಾರ್ಟೆಂಟ್ ಡಿಸಿಷನ್ ಮೇಕರ್ಸ್ ಅವ್ರು ಕೂಡ ಚರ್ಚೆ ಮಾಡಿ ಜಾಯ್ನ್ ಆಗಿದೆ. ಸರ್ ತಾವು ಹೇಳ್ತಿದ್ರಿ ಕಾಂಗ್ರೆಸ್ಗೆ ನನ್ನಿಂದ ಏನ್ ಲಾಭ ಆಗಿದೆ, ಕಾಂಗ್ರೆಸ್ಗೆ ಗೌರವ ನಡೆಸ್ಕೊಂಡು, ಬಟ್ ಕಾಂಗ್ರೆಸ್ ನಿಮ್ಮನ್ನ ಆತರ ಕಾಣ್ತಾ ಇಲ್ಲ. ನೀವು ಶೆಟ್ಟರ್ ಬಂದಿದ್ದು ನಮ್ಗೆ ಏನು ಹೋಗಿದ್ದು ಲಾಭ ಇಲ್ಲ. ಅವ್ರು ಏನೇ ಅನ್ಕೊಡ್ರಿಪ್ಪ, ಜನ ನೋಡ್ತಾರೆ, ಜನ ಬಂದು ಕೂರ್ತೈತಿಯಲ್ಲ ರಿಸಲ್ಟ್ ಕೊಡ್ತಾ ಅಸೆಂಬ್ಲಿದು. ಅವ್ರು ಏನೋ ಅನ್ಕೊಳ್ಳಿ, ನಾ ಯಾಕೆ ತಲೆ ಕೆಡ್ಸೋದು, ನಾ ಈ ಬಿಜೆಪಿ ಬಂದಿನಿ, ಬಿಜೆಪಿ ಸ್ಟ್ರೆಂಥನ್ ಮಾಡ್ತಾರೆ ನೋಡಿ. ಇದು ಹಾಗೆ ನಿಂತ ನೀರಲ್ಲ, ಇದು ವ್ಯವಸ್ಥೆ ಹರ್ಕೊಂತ ಹೋಗೋದಂತ. ಸೇರಿಸಿದ್ರಿ ಸರ್, ಅವ್ರ ಪರಿಸ್ಥಿತಿ ಏನಂತ? ಯಾರು ನೋಡ್ರಿ, ಯಾರು ನಾ ಇಲ್ಲಿವರೆಗೆ ಸೇರಿಸಿದ್ರು ರಾಮಣ್ಣ ಲಮಣಿ 3 ಮಂದಿನ ಸರ್. ಅಲ್ಲಿನೂ ಸಹಿತ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮತ್ತು ಕೆಡರಿಂದ ಬಂದಂಥ ವರ್ಕರ್ಸು, ಅಲ್ಲಿ ಆಫೀಸ್ ಬೇಯರ್ಸು ನನ್ನ ಜೊತೆ ಹಿಂದೆ ಎಲ್ಲ ಕೆಲಸ ಮಾಡಿದಂತೆ ಅಲ್ಲಲ್ಲಿ ಬಿಟ್ಟಾದಾಗ ಇಲ್ರಿ ನಾವು ಒಬ್ಬರು ಮನೆಯಲ್ಲಿ ಒಬ್ಬರು ಹಿರಿಯರು ಕಳ್ಕೊಂಡಾಗೈತಿ, ಏನೋ ಆಗಿಟ್ಟಿದ ಘಟನೆ, ನೀವು ವಾಪಸ್ ಬರಬೇಕು ಅನ್ನುವಂಥದ್ದು ಒತ್ತಡ 4 ತಿಂಗಳಿಂದ ಎಲ್ಲೇ ಪ್ರವಾಸ ಮಾಡಿದಾಗ ಇತ್ತು. ಮತ್ತು ಇಲ್ಲಿ ವೈಯಕ್ತಿಕವಾಗಿ ನಂಗೆ ಬಂದಾಗೂ ಸಹ ನಾನು ಹೇಳ್ತಾ ಇದ್ದೆ. ಅದಕ್ಕೆ ಅವ್ರು ಎಲ್ಲರಿಗೂ ಹೇಳ್ತಿದ್ದೆ. ಮತ್ತು ರಾಜ್ಯ ಮಟ್ಟದಲ್ಲಿ ನಾಯಕರು, ಶಾಸಕರಿರ್ಬೋದು,